ಎಸ್, ಬಹಳಷ್ಟು ಇವತ್ತು ಸಂಗತಿ ಸಿಕ್ಕಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲ ವಿಚಾರಗಳಿಗೆ ರಾಜಕಾರಣ, ಚುನಾವಣಾ ಮತ್ತು ಪ್ರಜಾಕಾರಣ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಈ ಬಗ್ಗೆ ಸುದೀರ್ಘ ಒಂದು ಅನಾಲಿಸಿಸ್ನ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಯಾ, ಹಿ ಈಸ್ ರೆಡಿ. ಲಿಟ್ಲ್ ಅಪಾರ್ಚರ್ ಪ್ಲೀಸ್. ಪವನ್ ಈಸ್ ರೆಡಿ. ಪವನ್, ಸಿಕ್ಕಾಪಟ್ಟೆ ಮ್ಯಾಟ್ರ್ ಇದೆ. ದಿನನಿತ್ಯ ನಾವು ಚರ್ಚೆ ಮಾಡುವಂಥ ವಿಚಾರಗಳೇ ಇವತ್ತು ಬಹಳ ಸದ್ದು ಮಾಡ್ತಾ ಇರುವಂಥ ವಿಚಾರ ಆಗಿರೋದು ಸುಳ್ಳಲ್ಲ. ಡಿ ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಆಟ ಎಲ್ಲ ಟೈಮಲ್ಲೂ ಅಸ್ತ್ರಗಳನ್ನೇ ಬಿಡ್ತಾರೆ ಅಂತಿಲ್ಲ, ಅವರು ಸ್ಮಾರ್ಟ್ ಮೂವ್ ಮಾಡೋದ್ರಲ್ಲೂ ಕೂಡ ಅಷ್ಟೇ ಎಕ್ಸ್ಪರ್ಟ್. ಸದ್ಯದ ಈ ಬೆಳವಣಿಗೆಗಳನ್ನು ಮುಂಬರುವ ಚುನಾವಣೆ ದೃಷ್ಟಿಕೋನದಿಂದ ನೋಡಿದಾಗ ಡಿ ಕೆ ಶಿವಕುಮಾರ್ ಹೌ ಸ್ಟ್ರಾಂಗ್ ಹಿ ವುಡ್ ಬಿ ಅನ್ನುವ ಒಂದು ಮಾತು ಬರುತ್ತೆ. ಸದ್ಯದ ಈ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಹೊರ ಆಗುವ ಸಾಧ್ಯತೆ ಇದೆ ಮತ್ತು ಸಿದ್ದರಾಮಯ್ಯ ಅವರನ್ನು ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ದಟ್ಸ್ ನೋನ್ ಫ್ಯಾಕ್ಟ್. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಜೊತೆ ಅತ್ಯಾತ್ಮೀಯರು ಯಾರು ಆಗ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಂದ ಕಂಪ್ಲೀಟಾಗಿ ದೂರ ಆಗ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಹೌ ಡು ಯು ಅನಲೈಸ್ ಇಟ್? ರಾಘವ್, ಅಧಿಕಾರ ಅನ್ನೋದು ನಿಂತ ನೀರಲ್ಲ, ಹರಿಯುವಂಥ ನದಿ ಅದು. ಹಾಗಾಗಿ ರಾಜಕಾರಣದಲ್ಲಿ ಹೇಗೆ ಹೊಸ ಅಲೆ ಸೃಷ್ಟಿ ಆಯಿತು ಅಂದರೆ, ಈಗ CM ಡಿ ಕೆ ಶಿವಕುಮಾರ್ CM ಆದ ನಂತರ ರಾಜಕೀಯ ವರಸೆ ಬದಲಾಗಿದೆ. ಸಿದ್ದರಾಮಯ್ಯನವರ ಆಪ್ತ ಬಳಗವೂ ಬದಲಾಗಿದೆ, ಆಪ್ತ ಬಳಗದಲ್ಲೂ ಬದಲಾಗಿದೆ. ಮುಂಚೆ ಒಂಥರ ಬ್ಯಾಟಿಂಗ್ ಇತ್ತು, ಈ ಸಿದ್ದರಾಮಯ್ಯ 5 ವರ್ಷ CM ಅನ್ನೋದು ಆ ಥರ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅಧಿಕಾರದ ಚುಕ್ಕಾಣಿ ಹಿಡಿತಲೇ ಅವರು ಕ್ಯಾಬಿನೆಟ್ನ ನೋಡ್ತಾ ಬನ್ನಿ, ಮತ್ತು ಕ್ಯಾಬಿನೆಟ್ಗೆ ಸೇರ್ತಾರೆ ಅನ್ನೋ ವಿಚಾರಗಳನ್ನು ನೋಡ್ತಾ ಬನ್ನಿ. ಆಗ ಜಿಲ್ಲಾ ರಾಜಕಾರಣ ಅಂದರೆ ಒಬ್ಬ ರಾಜಕೀಯ ನಾಯಕ, ಚಾಣಾಕ್ಷ ರಾಜಕೀಯ ನಾಯಕನಿಗೆ ಬೇಕಾಗೋದೇನು ಗೊತ್ತಾ, ಜಿಲ್ಲೆ ಮೇಲೆ ಇಟ್ಕೊಂಡಿರೋಂಥ ಒಬ್ಬ ಲೀಡ್ರು. ಇದನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಕ್ಯಾಬಿನೆಟಲ್ಲಿ ಅಂದರೆ ಫಸ್ಟು ಏನು ಸಚಿವ ಸ್ಥಾನ ತಗೊಂಡ್ರಲ್ಲ 13 ಜನ ಶಾಸಕ, ಅವ್ರನ್ನ ನೋಡಿದಾಗ ಹೌದು 13 ಜನರು ತಮ್ಮದೇ ಆದ ಒಂದು ಹಿಡಿತ ಇಟ್ಕೊಂಡಿರೋಂಥವ್ರನ್ನ ತಗೊಂಡಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಮತ್ತು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇವರೆಲ್ಲ ರಾಜಕಾರಣದಲ್ಲಿ ಹಿಡಿತ ಇಟ್ಕೊಂಡಿರೋರು, ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತ ಇಟ್ಕೊಂಡಿರೋದು. ನೀವು ಗೆಲ್ಲೋದು ಹೇಗೆ ಅಂದರೆ ಗ್ರೌಂಡ್ ಲೆವೆಲಿಂದ ವರ್ಕ್ ಶುರು ಆಗಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ವರ್ಕ್ ಶುರು ಆಗಬೇಕು. ಅಲ್ಲಿ ಹೌದು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ವೋಟರ್ಸ್ನ ಇವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಇವರ ನಾಯಕತ್ವ ಏನಿದೆ. ಮತ್ತು ಇವರೆಲ್ಲ ಒಂದು ನೋಡಿ, ಯಾರು MB ಪಾಟೀಲ್ ಆಗಿರ್ಬೋದು, ಮತ್ತು ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಇವರೆಲ್ಲ ಏನು ಅಂದರೆ ಇವರು ಜಿಲ್ಲಾ ರಾಜಕಾರಣದಲ್ಲಿ ಅದರಲ್ಲೂ ಕೋಆಪರೇಟಿವ್ ಸೆಕ್ಟರ್ ಆಗಿರ್ಬೋದು, ಮತ್ತು ತಮ್ಮದೇ ಆದಂಥ ಒಂದು ಜಾತಿ ಮತ್ತು ಎಲ್ಲ ಐಡಿಯಾಲಜಿ ಮುಖಾಂತರ ಇವ್ರು ಇಟ್ಕೊಂಡು ಬಂದಿದ್ದಂಥವ್ರು. ಹೀಗಾಗಿ ಇದನ್ನೇ ಫೋಕಸ್ ಮಾಡಿ 2028 ಭಾಳ ದಿನ ಇಲ್ಲ, ಇನ್ನು 22 ತಿಂಗಳು ಅಷ್ಟೇ ಇದೆ ಚುನಾವಣೆ. ಹೀಗಾಗಿ 2028 ಚುನಾವಣೆ ಗೆಲ್ಲಬೇಕು ಅಂದರೆ ನಾವು ಸ್ಟ್ರಾಟಜಿ ಮಾಡಬೇಕು. ಮತ್ತು ಒಂದು ಇಲ್ಲಿ ನೆನಪಿಸ್ಕೋಬೇಕಾಗಿರೋದು ರಘು ಏನು ಗೊತ್ತಾ, ಏನು ಇವ್ರ ಜೊತೆ ಯಾರು ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಿದ್ರಲ್ಲ, ಅವ್ರು ಯಾರು ಸೀನಲ್ಲಿಲ್ಲ, ಅವ್ರು ಯಾರು ತೆರೆ ಮೇಲಿಲ್ಲ. ಈಗೆಲ್ಲ ಸಿದ್ದರಾಮಯ್ಯ ಟೀಮ್ ಅವರೇ ತಿರುಗಿಲ್ ತೆರೆ ಮೇಲೆ ಬಂದಿದ್ದಾರೆ. ಅಂದ್ರೆ ಇಟ್ಕೊಂಡು ಹೇಳ್ತಾ ಇದ್ದೀರಿ ಪವನ್, ಈಗ ಶಿವಗಂಗಾ ಬಸವರಾಜ, ಹೌದು, ಇವರೆಲ್ಲ ಬರ್ತಾರೆ. ಹೌದು, ಇವರು ಅವ್ರವ್ರ ಕ್ಷೇತ್ರ ಗೆಲ್ಲೋದು ಕಷ್ಟ ಇದೆ, ಇವರು ಬೇರೆ ಕ್ಷೇತ್ರ ಗೆಲ್ಸೋದಿರಲಿ. ಇವ್ರು ಯಾಕೆಂದ್ರೆ ಕಳೆದ 4-5 ಚುನಾವಣೆ ಅಂದ್ರೆ ಕಳೆದ 21ನೇ ಶತಮಾನದಿಂದ ಆದಂಥ ಚುನಾವಣೆ 2004, 2008, 2013, 2018, 2023 ಚುನಾವಣೆ ನೋಡಿದಾಗ ಇವರೆಲ್ಲ ರಾಜಕಾರಣದಲ್ಲಿ, ಜಿಲ್ಲಾ ರಾಜಕಾರಣಗಳಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಇನ್ಫ್ಲೂಯೆನ್ಸ್ ಮಾಡಿರೋಂಥವ್ರು. ಹೀಗಾಗಿ ಈಗ ಇನ್ನೇನು 20 ಸ್ಥಾನಗಳು ಖಾಲಿ ಇದಾವೆ, ಅದರಲ್ಲಿ 17 ಭರ್ತಿ ಮಾಡ್ಕೋತೀವಿ ಅಂತ ಏನು ಡಿ ಕೆ ಶಿವಕುಮಾರ್ Pawan, you are right. Due to shortage of time, I am running short of time. ಹಾಗಾಗಿ ನಾನು ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ಈಗ ನಿಮ್ಗೆ ಈ ಎಲ್ಲ ಡೆವಲಪ್ಮೆಂಟ್ಸ್ನ ನೋಡಿದಾಗ ಶಾಕಿಂಗ್ ಅನ್ಸಿರೋದು ಏನಾದರೂ ಇದೆಯಾ? ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಇಲ್ಲ, ಎಕ್ಸ್ಪೆಕ್ಟೆಡ್ ಅಲ್ಲ. ಏನು ಗೊತ್ತಾ, ವರಸೆಗಳು ಬದಲಾಗ್ತವೆ. ವರಸೆಗಳು ಬದಲಾದಾಗ ಈ ಥರ ಆಗುತ್ತೆ ಅನ್ನೋದು ಶಾಕಿಂಗೇ ಒಂದು. ಯಾಕೆಂದರೆ ತಮ್ಮ ನಿಷ್ಠೆಯನ್ನು ಬದಲಾಯಿಸಿದ್ದಾರೆ ಅನ್ನೋದು ಬರುತ್ತೆ. ಈಗ KN ರಾಜಣ್ಣ ಅವ್ರನ್ನ ನಾವು ಫೋಕಸ್ ಮಾಡಿ ಮಾತಾಡೋದಾದರೆ 2004ರಲ್ಲಿ ಆಗಿದ್ದ ರಿಸಲ್ಟನ್ನು ಕೇಳಿದ್ರೆ ಆಶ್ಚರ್ಯ ಬೀಳ್ತಾರೆ. 13 ವಿಧಾನಸಭಾ ಕ್ಷೇತ್ರಗಳಲ್ಲಿ 9 ಕ್ಷೇತ್ರನ ಗೆಲ್ಲಿಸ್ಕೊಂಡ್ಬರ್ತಾರೆ. ಅಲ್ಲಿವರೆಗೂ JDS ಸಿನಾರಿಯಾದಲ್ಲೇ ಇರಲ್ಲ. ತುಮಕೂರು ರಾಜಕಾರಣದಲ್ಲಿ JDS ಅನ್ನೋದು ಒಂದು 4-5 ಅಥವಾ ಒಂದು 3 ಕ್ಷೇತ್ರಕ್ಕೆ ಸೀಮಿತ ಆಗಿತ್ತು.
2004 ಚುನಾವಣೆಯಲ್ಲಿ 9 ಸ್ಥಾನ ಗೆಲ್ತಾರೆ. 9 ಸ್ಥಾನ ಗೆದ್ದಿದ್ದಾದ್ಮೇಲೆ ರಾಜಣ್ಣಂಗೆ ಅಲ್ಲಿ ಗೊತ್ತಾಗುತ್ತೆ, ಓ ನಾನು ಸ್ಟ್ರೆಂತ್ ಇದ್ದೀನಿ ಅಂದರೆ 94ರಲ್ಲಿ ಅವರು ಇಂಡಿಪೆಂಡೆಂಟ್ ನಿಂತ್ಕೊಂಡು BJPನ ಎಂಟ್ರಿ ಮಾಡಿಸ್ತಾರೆ. ಹೀಗಾಗಿ ರಾಜಣ್ಣ ಎಷ್ಟೇ ವಿರೋಧಿಸಿದ್ರು ರಾಜಣ್ಣ ನನಗೆ ಬೇಕು, 2028 ಚುನಾವಣೆ ಗೆಲ್ಲೋದಕ್ಕೆ ನನಗೆ ಬೇಕು ಅನ್ನೋದು DK ಶಿವಕುಮಾರ್ಗೆ ಅರ್ಥ ಆಗಿದೆ. ಹಾಗಾಗಿ ತುಮಕೂರಿಗೆ ಒಂದು ಮಂತ್ರಿ ಸ್ಥಾನವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಅದು ನಿನ್ನೆವರೆಗೂ ಅದು ಇಲ್ಲೇ ಇಲ್ಲ, ನಿನ್ನೆಯಿಂದ ಹೊಸ ಗಾಳಿ ಶುರುವಾಗಿದೆ. ರಾಜಣ್ಣ ಅವ್ರ ಮನೆಗೆ ಒಂದು ಮಂತ್ರಿ ಸ್ಥಾನ ಹೋಗುತ್ತೆ. ಅವ್ರ ಮಗ ಅದಕ್ಕೆ ದಿಢೀರಾಗಿ ಅವರು ತಂದೆ ಮಗ ಇಬ್ಬರು ಹೋಗ್ದಲೇ ಕಾನ್ಸ್ಟಿಟ್ಯೂನ್ಸಿಲಿ ಅಷ್ಟೇ ಇದ್ರು. ಅವರು ದಿಢೀರಂತೆ ಇವರು ಯಾರು ರಾಜೇಂದ್ರ ಅವರು ಆಯ್ತು. ತುಮಕೂರು ಬಹಳ ಇಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ ಅನ್ನೋದ್ರಲ್ಲಿ ಅನುಮಾನ ಇಲ್ಲ, ಎರಡು ಮಾತಿಲ್ಲ ಅನ್ನೋದು ಗೊತ್ತಾಗ್ತದೆ. ವಾಟ್ ಅಬೌಟ್ ಜಮೀರ್ ಅಹಮದ್ ಖಾನ್? ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ, ಹೌ ಡು ಯು ಅನಲೈಸ್ ಇಟ್? ಜಮೀರ್ ಅಹಮದ್ ಖಾನ್ ಈಗ ಸದ್ಯಕ್ಕೆ ಆ ಸಮುದಾಯದಲ್ಲಿ ಒಂದರ ಅರ್ಥಕ್ಕೆ ಪಾಪ್ಯುಲರ್ ಲೀಡರ್. ಯಾಕೆ ಅಂದರೆ ಅವರ ಸಮುದಾಯದ ಕಷ್ಟ ನಷ್ಟಗಳಿಗೆ ನಿಂತ್ಕೊಂಡಂಥವ್ರು. ಈಗ ಜನಕ್ಕೆ ಅವರು DK ಶಿವಕುಮಾರ್ಗೆ ಅವಶ್ಯಕತೆ ಇದೆ. DK ಶಿವಕುಮಾರ್ ಈಗ ಏನು ಮಾಡೋಕ್ಕೆ ಹೋದ್ರು, ತನ್ನ ಆಪ್ತರು ಎಷ್ಟೇ ಹೇಳಿದ್ರು ಅವ್ರಿಗೆ 28 ಚುನಾವಣೆ ಗೆಲ್ಲಬೇಕು ಅಂದರೆ ಈ ಸಿದ್ದರಾಮಯ್ಯ ರೆಡಿ ಮಾಡಿದ್ರಲ್ಲ ಆಯುಧಗಳು, ಈ ಆಯುಧಗಳೇ ಬೇಕು. ಓಕೆ, ಈಗ ನಾವು ಅನಲೈಸ್ ಮಾಡಿರೋ ರೀತಿಯನ್ನು ಗಮನಿಸಿದಾಗ ಜಮೀರ್ ಅಹಮದ್ ಖಾನ್ ಅವ್ರನ್ನು ಮೊದಲ ಹಂತದಲ್ಲೇ ಮಂತ್ರಿ ಮಾಡ್ಬೋದಾಗಿತ್ತು. ಯಾಕೆ ಅದಷ್ಟು ಸುಲಭ ಆಗಲಿಲ್ಲ ಅಂತ? ಇಲ್ಲ, ದಾವಣಗೆರೆದೊಂದು ಮತ್ತೆ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಬೇಸರ ಇದೆ. ಈ ಕಾರಣಕ್ಕಾಗಿ ಅವ್ರಿಗೆ ಆಗಿರಲಿಲ್ಲ. ಈಗ 17 ಜನ ತಗೊಳ್ಳೋದ್ರಲ್ಲಿ 17 ಅಥವಾ 20 ಜನ ತಗೊಂಡ್ರು ಅದರಲ್ಲಿ ಖಂಡಿತ ಜಮೀರ್ ಅಹಮದ್ ಅವ್ರಿಗೆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ರಾಘವ್. ಗಾಟ್ ಇಟ್. ಥ್ಯಾಂಕ್ ಯು ಪವನ್.